Ernakulam. Hi everyone, welcome back to our channel. ಈ ವಿಲಾಗಲ್ಲಿ ನಾವು ನಮ್ಮ ಮೋಸ್ಟ್ ಅವೇಟೆಡ್ ಕೊಚ್ಚಿ ಟ್ರಿಪ್ನ ನಾವು ತೋರಿಸ್ತೀವಿ. ಸೊ ಯಾವ ರೂಟ್ ತೊಗೊಂಡ್ವಿ ಮತ್ತು ಅಲ್ಲಿ ಏನೆಲ್ಲ ಕವರ್ ಮಾಡಿದ್ವಿ, ಯಾವುದೆಲ್ಲ ಲೋಕಲ್ ಕ್ಯೂಸೈನ್ ಮತ್ತು ಲೋಕಲ್ ಟ್ರಾನ್ಸ್ಪೋರ್ಟ್ಸ್ನ ಟ್ರೈ ಮಾಡಿದ್ವಿ ಅನ್ನೋದೆಲ್ಲನೂ ಕವರ್ ಮಾಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ನಾವು ನಮ್ಮ ಜರ್ನಿನ ಮೈಸೂರಿಂದ ಪ್ಲಾನ್ ಮಾಡಿದ್ದು ಆ್ಯಂಡ್ ಮೈಸೂರಿಂದ ನಮಗೆ ಫಾಸ್ಟೆಸ್ಟ್ ರೂಟ್ ಬಂದರೆ ಅರೌಂಡ್ 8 hours ತೋರಿಸ್ತಾ ಇತ್ತು. ಆ್ಯಂಡ್ ನಾವು ಆದಷ್ಟು ಅರ್ಲಿ ಮಾರ್ನಿಂಗ್ಗೆ ಹೊರಡೋಣ, ಟ್ರಾಫಿಕ್ ಶುರು ಆಗೋಕ್ಕೆ ಮುಂಚೆ ಅಂತಲೇ ನಾವು 5 o'clockಗೆ ಪ್ಲ್ಯಾನ್ ಮಾಡಿ ಹೊರಟ್ವಿ. ಅಲ್ಲಿಂದ ಅಪ್ಪ ಅಮ್ಮ ಮನೆಗೆ ಹೋಗಿ ಅವ್ರನ್ನೂ ಪಿಕಪ್ ಮಾಡಿ ನಾವು ಮೈಸೂರು ಬಿಟ್ಟಾಗ 5:15, 5:20 ಆಗಿತ್ತು. ಆ್ಯಂಡ್ ನಾವು ಚೂಸ್ ಮಾಡಿದ ರೂಟ್ ಬಂದು ಮೈಸೂರಿಂದ ಚಾಮರಾಜನಗರ, ಅಲ್ಲಿಂದ ಸತ್ಯಮಂಗಳ ಘಾಟು, ಅಲ್ಲಿಂದ ಕೊಯಮತ್ತೂರ್ ಆ್ಯಂಡ್ ಪಾಲಕ್ಕಾಡ್ ಆ್ಯಂಡ್ ಕೊಚ್ಚಿ ಆ ರೂಟ್ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ನಮಗೆ ಹೊರಟಾಗ ಎಕ್ಸಾಕ್ಟ್ ಆಗಿ ಅರೌಂಡ್ 1:30ಗೆಲ್ಲ ನಾವು ಕೊಚ್ಚಿ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇತ್ತು. ಬಟ್ ನಾವು ಅದಕ್ಕೆ 1-2 hours ಆ್ಯಡ್ ಮಾಡ್ಕೊಂಡ್ವಿ. ಮಧ್ಯದಲ್ಲಿ ಬ್ರೇಕು ಮತ್ತು ಬ್ರೇಕ್ಫಾಸ್ಟು, ಟೀ ಬ್ರೇಕ್ಸ್ ಅಂತೆಲ್ಲ ಆಗುತ್ತೆ ಅಂತ ವಿ ಹ್ಯಾಡ್ ಆ್ಯಡೆಡ್ ಅಡಿಷನಲ್ 2 hours. ಕೊಚ್ಚಿಗೆ ಹೋಗ್ಲಿಕ್ಕೆ ನಿಮಗೆ ಟೋಟಲಿ 3 ರೂಟ್ಸ್ ತೋರಿಸುತ್ತೆ ಮೈಸೂರಿಂದ. ಫಸ್ಟ್ ರೂಟ್ ಬಂದು ಈಗ ನಾವು ತಗೊಂಡಿರೋ ರೂಟು, ದಟ್ ಇಸ್ ಚಾಮರಾಜನಗರ ಆ್ಯಂಡ್ ಸತ್ಯಮಂಗಲ ಘಾಟು, ಕೊಯಮತ್ತೂರ್, ಪಾಲಕ್ಕಾಡ್, ಕೇರಳ. ಇನ್ನೊಂದು ರೂಟ್ ಬಂದು ನಿಮಗೆ ನಾವು ಯೂಶಲ್ ಆಗಿ ಊಟಿಗೆ ಹೋಗೋ ರೂಟ್ ತೋರಿಸುತ್ತೆ. ಅದು ನಂಜನಗೂಡು, ಗುಂಡ್ಲುಪೇಟೆ, ಬಂಡೀಪುರ್, ಅಲ್ಲಿಂದ ಊಟಿಗೆ ಹೋಗೋ ಬದಲು ವಿ ಜಸ್ಟ್ ಹ್ಯಾವ್ ಟು ಟೇಕ್ ಅ ಲೆಫ್ಟ್ ಟರ್ನ್. ಇನ್ನೊಂದು ರೂಟ್ ಬಂದು ನಿಮಗೆ ಗುಂಡ್ಲುಪೇಟೆಲೆ ನೀವು ಟರ್ನ್ ತಗೋಬಹುದು ಬಿಫೋರ್ ರೀಚಿಂಗ್ ಬಂಡೀಪುರ್. ಅಲ್ಲಿಂದ ಟರ್ನ್ ತಗೊಂಡ್ರೆ ಗುಂಡ್ಲುಪೇಟೆಯಿಂದ ನಿಮಗೆ ಸುಲ್ತಾನ್ ಬತ್ತೇರಿ ಕನೆಕ್ಟ್ ಆಗುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ ಕೇರಳ ಬಾರ್ಡರ್ ಎಂಟರ್ ಆದಾಗೇನೆ. ಸೊ ಅಲ್ಲಿಂದನೂ ನೀವು ಡಿವಿಯೇಷನ್ ತಗೊಂಡು ಹೋಗ್ಬೋದು. ಫಾಸ್ಟೆಸ್ಟ್ ರೂಟ್ ಬಂದು ನಿಮಗೆ ಸತ್ಯಮಂಗಲ ಘಾಟ್ ಥ್ರೂನೇ ತೋರಿಸುತ್ತೆ. ಬಟ್ ಈ ರೂಟ್ ತಗೋಬೇಕು ಅಂದರೆ ಯು ಶುಡ್ ಡೆಫಿನೆಟ್ಲಿ ಬಿ ಅ ಪ್ರೋ ಡ್ರೈವರ್, ಬಿಕಾಸ್ ಸತ್ಯಮಂಗಲ ಘಾಟು ಇಟ್ಸ್ ಲೈಕ್ ವೆರಿ ಡೇಂಜರಸ್ ರೋಡ್ ಅದು. ಸೊ ಯು ಜಸ್ಟ್ ಹ್ಯಾವ್ ಟು ಪ್ಲಾನ್ ವೆಲ್. ಕಾಫಿ ಬ್ರೇಕ್ನ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ನಮಗೆ ಒಳ್ಳೆ ಸನ್ರೈಸ್ ವ್ಯೂ, ಖಾಲಿ ರೋಡು, ಒಳ್ಳೆ ಕ್ಲೈಮೇಟ್ ಸಿಕ್ತು ಡ್ರೈವ್ನ ಎಂಜಾಯ್ ಮಾಡಲಿಕ್ಕೆ. ಆ್ಯಂಡ್ ನಿಮಗೆ ಈ ರೂಟಲ್ಲೂ ಸಹ ಕಾಡನ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಕರ್ನಾಟಕ ಎಕ್ಸಿಟ್ ಆಗಿ ತಮಿಳ್ನಾಡು ಯಾವ ರೂಟಲ್ಲಿ ಎಂಟ್ರ್ ಆದರೂ ನಿಮಗೆ ಕಾಡಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಸೊ ನಮಗೂ ಸಹ ಒಂದು ಒಳ್ಳೆ ಡ್ರೈವ್ ಆಯಿತು ಕಾಡು ಒಳಗಡೆ. ಸೊ ನೇಚರ್ನ ಎಂಜಾಯ್ ಮಾಡಿಕೊಂಡು ಫ್ರೆಶ್ ಏರ್ ತಗೊಂಡು ನಾವು ಕರ್ನಾಟಕ ಬಾರ್ಡರ್ನ ಎಕ್ಸಿಟ್ ಆಗಿ ತಮಿಳ್ನಾಡು ಬಾರ್ಡರ್ನ ಎಂಟ್ರ್ ಆದ್ವಿ. ಆ್ಯಂಡ್ ನಿಮಗೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಲೈನ್ ಆಗಿತ್ತು, ಹೆವಿ ಗೂಡ್ಸ್ ವೆಹಿಕಲು. ಸೊ ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಆದಷ್ಟು ಈ ವೆಹಿಕಲ್ಸ್ಗಳನ್ನ ಸ್ಕಿಪ್ ಮಾಡ್ಕೊಂಡ್ವಿ ನಾವು. ಆ್ಯಂಡ್ ಇಲ್ಲಿ ನಿಮಗೆ 1 ಪಾಯಿಂಟ್ ಟು ನೋಟ್ ಅಂದರೆ ನೀವು ಕರ್ನಾಟಕದಿಂದ ಯಾವುದೇ ಲಿಕ್ಕರ್ನ ಪರ್ಚೇಸ್ ಮಾಡಿ ತಮಿಳ್ನಾಡು ಕಡೆಗೆ ತೊಗೊಂಡು ಹೋಗಂಗಿಲ್ಲ. ಸೊ ಅಲ್ಲೊಂದು ಚೆಕ್ ಪೋಸ್ಟ್ ಇದ್ದೇ ಇರುತ್ತೆ ನಿಮ್ಮ ವೆಹಿಕಲ್ನ ತರೋಗಿ ಚೆಕ್ ಮಾಡಲಿಕ್ಕೆ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಆ್ಯಂಡ್ ತಮಿಳ್ನಾಡು ಎಂಟ್ರ್ ಆಗ್ತಿರಂಗೆ ಸ್ವಲ್ಪ ದೂರ ಹೋಗ್ತಾ ಇರೋಂಗೆ ನಮಗೆ ಸತ್ಯಮಂಗಲ ಘಾಟ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಡ್ರೈವ್. ಆ್ಯಂಡ್ ನಿಮ್ಗೇನಾದರೂ ಸ್ವಲ್ಪ ಹೈಟ್ ಸಿಕ್ನೆಸ್ ಇದ್ದರೆ ಆಗಲ್ಲ ಅಂದರೆ ಇಟ್ಸ್ ಬೆಟರ್ ಯು ಡೋಂಟ್ ಸಿಟ್ ನಿಯರ್ ದ ವಿಂಡೋ, ಬಿಕಾಸ್ ಕಂಪ್ಲೀಟಾಗಿ ಪಾತಾಳ ಕಾಣಿಸುತ್ತೆ ನಿಮಗೆ ಸತ್ಯಮಂಗಲ ಘಾಟಿಂದ. ಇಟ್ಸ್ ಲೈಕ್ ಯು ಕುಡ್ ಸಿ ದ ಎಂಟೈರ್ ತಮಿಳ್ನಾಡು ಅಲ್ಲಿಂದ. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಸ್ಕೇರಿಯಾಗೂ ಸಹ ಇರುತ್ತೆ. ಘಾಟ್ ಸೆಕ್ಷನ್ ಇಳಿತಾ ಇರಂಗೆ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಸೊ ನಾವೊಂದು ಹೋಟ್ಲನ್ನ ಹುಡ್ಕೊಂಡು ಹೋದ್ವಿ. ಇಲ್ಲಿ ನಿಮಗೆ ಅಂತ ಏನು ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಎಲ್ಲ ಸಿಗಲ್ಲ. ಪಕ್ಕ ಲೋಕಲ್ ಆಗಿ ಸೌದೆ ಒಲೆಯಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ನಿಮಗೆ ಸಿಗೋದು ಅಂತ ಒಂದು ಒಳ್ಳೆ ಸ್ಪಾಟ್ ನಮಗೆ ಸಿಕ್ತು. ಅಲ್ಲಿ ಹೋಗ್ತಾ ಇರಂಗೆ ನಾವು ಅಲ್ಲಿ
ದೋಸೆ ಇಡ್ಲಿ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಇಡ್ಲಿ ಅಂತೂ ನಾವು ತುಂಬ ಇಷ್ಟಪಟ್ವಿ, ಎಲ್ಲರೂ 2 ಪ್ಲೇಟ್ ತೊಗೊಂಡು ತಿಂದ್ವಿ, ಅಷ್ಟು ಸಾಫ್ಟ್ ಆಗಿತ್ತು. ಆ್ಯಂಡ್ ತಮಿಳ್ನಾಡು ಇಸ್ ಫೇಮಸ್ ಫಾರ್ ಇಡ್ಲಿ. ಸೊ ನಮ್ಗೆ ಇದರ ಎಕ್ಸಾಕ್ಟ್ ಸ್ಪಾಟ್ ನಮಗೆ ಗೊತ್ತಿಲ್ಲ, ಬಿಕಾಸ್ ಆನ್ ದ ವೇ ಜಸ್ಟ್ ಒಂದು ಹಳ್ಳಿಲಿ ಹೋಟ್ಲು ನೋಡಿದ ತಕ್ಷಣ ನಾವು ನಿಲ್ಲಿಸಿ ತಿಂದಿದ್ದು. ಬಟ್ ಡೆಫಿನೆಟ್ಲಿ ತುಂಬ ಟೇಸ್ಟಿಯಾಗಿತ್ತು, ತುಂಬ ಕ್ಲೀನಾಗಿ ಸಹ ಇತ್ತು. ಆ್ಯಂಡ್ ಇಲ್ಲಿ ನಮಗೆ ತಮಿಳ್ನಾಡಲ್ಲಿ ಇದೊಂದು ಪದ್ಧತಿ ಇದೆ, ಬಟ್ ನಾಟ್ ಶೋರ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸಲ್ಲಿ ಇದನ್ನು ಫಾಲೋ ಮಾಡ್ತಾರಾ ಅಂತ. ಬಟ್ ಇದು ಸಣ್ಣ ಹೋಟ್ಲ್ ಆಗಿದ್ದರಿಂದ, ಹಳ್ಳಿಲಿ ಇದ್ದಿದ್ರಿಂದ ಅಲ್ಲಿನ ಪದ್ಧತಿ ಹೇಗೆ ಅಂದರೆ, ನೀವು ತಿಂದಿರೋ ಎಲೆನ ನೀವೇ ತೆಗೆದು ಹಾಕಬೇಕು, ಅವ್ರು ಯಾರೂ ಬಂದು ಕ್ಲೀನ್ ಮಾಡಲ್ಲ. ಸೊ ದಟ್ ಇಸ್ ಸಮಥಿಂಗ್ ವಿ ಲರ್ನ್. ಆ್ಯಂಡ್ ನಮಗೊಂಥರ ಖುಷಿ ಆಯಿತು, ನಾವು ತಿಂದಿದ್ದ ಎಲೆನ ನಾವೇ ತೆಗೆದು ಹೋಗಿ ಡಸ್ಟ್ಬಿನ್ಗೆ ಹಾಕ್ಲಿ. ಫೈನಲಿ ಬ್ರೇಕ್ಫಾಸ್ಟ್ ಮುಗಿಸಿದ ಮೇಲೆ ನಾವು ಹಳ್ಳಿ ರೂಟ್ನ ಬಿಟ್ಟು ಹೈವೇನ ಎಂಟರ್ ಆದ್ವಿ. ನಮ್ಮಲ್ಲಿರೋ ಥರ ಅಲ್ಲಿ ಲಾಂಗ್ ಸ್ಟ್ರೆಚ್ ಆಗಿ ನಿಮಗೆ ಹೈವೇ ಸಿಗಲ್ಲ. ಎವ್ರಿ 5-10 ಕಿಲೋಮೀಟರ್ಸ್ಗೆಲ್ಲ ನಿಮಗೆ ಟೋಲ್ ಸಿಗ್ತಾ ಇತ್ತು. ಆ್ಯಂಡ್ ಎವ್ರಿ ಟೈಮ್ ಎಂಟರ್ ಆಗಬೇಕು, ಎಕ್ಸಿಟ್ ಆಗಬೇಕು ಟೋಲ್ಸ್ನ. ಹೇಗೋ ಕಂಪ್ಲೀಟಾಗಿ ತಮಿಳ್ನಾಡು ಎಕ್ಸಿಟ್ ಆಗಿ ನಾವು ಪಾಲಕ್ಕಾಡ್ನ ಎಂಟರ್ ಆದ್ವಿ. ಆ್ಯಂಡ್ ಕೇರಳ ಎಂಟರ್ ಆಗ್ತಿರಂಗೆ ಫಸ್ಟ್ ಥಿಂಗ್ ವಿ ವಾಂಟೆಡ್ ಟು ಟ್ರೈ ವಾಸ್ ಪಳಂಪುರಿ ಆ್ಯಂಡ್ ಕೇರಳ ಚಾಯ್. ಆಫ್ಟರ್ ಆಲ್ಮೋಸ್ಟ್ 2 hours ಡ್ರೈವ್ ಆದಮೇಲೆ ನಾವು ಫೈನಲಿ ಕೊಚ್ಚಿನ ಎಂಟರ್ ಆದ್ವಿ. ಆ್ಯಂಡ್ ಮಳೆಯಿಂದ ಒಳ್ಳೆ ವೆಲ್ಕಮ್ ಸಹ ಸಿಕ್ತು ನಮಗೆ. ಟೈಮ್ 2:30 ಆಗಿರೋದ್ರಿಂದ ನಾವು ರೆಸ್ಟೋರೆಂಟ್ಸ್ ಯಾವುದು ಅಂತ ಹತ್ರದಲ್ಲಿ ಹುಡುಕುವಾಗ ಗೂಗಲ್ ರಿವ್ಯೂಸಲ್ಲಿ ಪೆರಿಯಾ ರೆಸ್ಟೋರೆಂಟ್ ಅಂತ ಒಂದು ನಮಗೆ ಸಿಕ್ತು. ಆ್ಯಂಡ್ ಫ್ರೆಂಡ್ ಸಹ ಅದನ್ನೇ ಸಜೆಸ್ಟ್ ಮಾಡಿದ್ದು. ಸೊ ಲೆಟ್ಸ್ ಟ್ರೈ ಅಂತ ನಾವಲ್ಲಿ ಹೋದ್ವಿ. ಹೈವೇಯಿಂದ ಒಂದು ಸ್ವಲ್ಪ ಇಳಿಜಾರು ಇಳಿದ್ರೆ ನಮಗೆ ರೆಸ್ಟೋರೆಂಟ್ ಸಿಗುತ್ತೆ. ಆ್ಯಂಡ್ ವ್ಯೂ ಇಸ್ ಲಿಟ್ರಲಿ ಅಲ್ಟಿಮೇಟ್. ನಿಮ್ಗೆ ಯಾವ ಕಡೆ ತಿರುಗಿದ್ರು ನೀರೇ ಕಾಣಿಸುತ್ತೆ. ನೀರ್ದು ಒಂದು ದಡದಲ್ಲಿ ನಮ್ಮ ಈ ಹೋಟೆಲ್ ಇದ್ರೆ, ಇನ್ನೊಂದು ದಡದಲ್ಲಿ ನಿಮಗೆ ಮನೆಗಳು ಕಾಣಿಸುತ್ತೆ ಲಿಟ್ರಲಿ. ಸೊ ಎವ್ರಿವೇ ಯು ಟರ್ನ್ ಅರೌಂಡ್ ಇಟ್ಸ್ ಲೈಕ್ ಫ್ರೆಶ್ ವಾಟರ್. ಈ ಹೋಟ್ಲಲ್ಲಿ ನಿಮ್ಗೆ ಅಂತ ಏನ್ ವೆರೈಟೀಸ್ಗಳು ಇರೋಲ್ಲ. ಸೊ ಹೋಗ್ತಾರಂಗೆ ನಿಮ್ಗೊಂದು ಪ್ಲೇಟ್ ದಿನ ಸೈಡ್ ಡಿಶಸ್ ಏನೇನಿದೆ ಅದನ್ನೆಲ್ಲಾನು ನಿಮ್ಗೆ ರೆಡಿಯಾಗಿ ತಂದು ತೋರಿಸ್ತಾರೆ. ನೀವು ನೋಡಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು. ನಾವು ಹೋಗೋಷ್ಟೊತ್ತಿಗೆ ಪ್ರಾನ್ಸ್ ಖಾಲಿಯಾಗಿತ್ತು, ವಿಚ್ ವಿ ರಿಯಲಿ ವಾಂಟೆಡ್ ಟು ಟ್ರೈ. ಸೊ ನಾವು ನಾರ್ಮಲ್ ಏನಿತ್ತು ಫಿಶ್ ಫ್ರೈ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ಬೈ ಡಿಫಾಲ್ಟ್ ನಿಮಗೆ ಫಿಶ್ ಮೀಲ್ಸ್ ಅಂದರೆ ಒಂದು ಫಿಕ್ಸ್ಡ್ ಮೆನ್ಯೂ ಏನೇನಿರುತ್ತೆ ಅದು ಡಿಫಾಲ್ಟ್ ಆಗಿ ಕೊಡ್ತಾರೆ. ಸೊ ನಾವಿಲ್ಲಿ 4 plates ಆರ್ಡರ್ ಮಾಡಿಕೊಂಡು ಫಿಶ್ ಫ್ರೈನ ಆರ್ಡರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಕಡೆ ಎಲ್ಲ ನಿಮ್ಗೆ ಯೂಸ್ ಮಾಡೋದು ಕುಸ್ಲಕ್ಕಿ ಅಂದರೆ ದಪ್ಪಕ್ಕಿನ ಯೂಸ್ ಮಾಡಿ ಕೊಡೋದು. ಆ್ಯಂಡ್ ಊಟದ ಬಗ್ಗೆ ಹೇಳಬೇಕಂದ್ರೆ ಟೇಸ್ಟ್ ವಾಸ್ ರಿಯಲಿ ಗುಡ್. ಪ್ರೈಸಲ್ಲಿ ನಮಗೆ ಒಂದು ಸ್ವಲ್ಪ ಫಿಶ್ ಫ್ರೈ ಓವರ್ ಪ್ರೈಸ್ಡ್ ಅನಿಸ್ತು, ಬಟ್ ಫುಲ್ ಮಿಲ್ಸ್ ಆ್ಯಂಡ್ ಆಲ್ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್. ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಡೂ ಟ್ರೈ ದಿಸ್ ರೆಸ್ಟೋರೆಂಟ್. ನಾವು ಕೊಚ್ಚಿಗೆ ಬಂದಿದ್ದ ಮೇನ್ ರೀಸನ್ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಅದು ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತು. ನಾವು ಎಕ್ಸಾಕ್ಟ್ ಆಗಿ ಆ ಫಂಕ್ಷನ್ ವೀಕ್ಗೆ ನಾವು ಬರಲಿಲ್ಲ, ಅದರದ್ದು ಫಾಲೋಯಿಂಗ್ ವೀಕ್ಗೆ ನಾವು ಬಂದಿದ್ದು. ಸೊ ದಟ್ ಅವನು ಸ್ವಲ್ಪ ಫ್ರೀ ಆಗಿ ನಮಗೆ ಸುತ್ತ ಬೇರೆ ಬೇರೆ ಜಾಗಗಳನ್ನ ತೋರಿಸ್ತಾನೆ ಅಂತ ನಾವು ಈ ಟ್ರಿಪ್ನ ಪ್ಲಾನ್ ಮಾಡಿದ್ದು. ಸೊ ಊಟ ಮುಗ್ದಿದ ತಕ್ಷಣನೇ ನಾವು ಅವ್ರ ಹೊಸ ಮನೆಗೆ ಹೋದ್ವಿ. ನಾವು ಅಲ್ಲಿ ಹೋಗಿ ಫ್ರೆಂಡ್ನ ಮತ್ತೆ ಅವ್ರ ಫ್ಯಾಮಿಲಿನ ಕಂಪ್ಲೀಟ್ ಆಗಿ ಮೀಟ್ ಮಾಡಿ ಅವ್ರಿಗೆ ವಿಶ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವನು ಕರ್ಕೊಂಡು ನಾವು ಬೇರೆ ಪ್ಲೇಸಸ್ನ ವಿಸಿಟ್ ಮಾಡ್ಲಿಕ್ಕೆ ಹೋದ್ವಿ. ಆ್ಯಂಡ್ ಅವ್ನು ನಮಗೆ ಫಸ್ಟ್ ಕರ್ಕೊಂಡು ಹೋಗಿದ್ದ ಜಾಗ ಬಂದು ಮಂಜುಮಲ್ ಬಾಯ್ಸ್. ರೀಸೆಂಟ್ ಆಗಿ ಕೇರಳದಲ್ಲಿ ಮಲಯಾಳಂ ಮೂವಿ ಇಂಡಸ್ಟ್ರಿಯಲ್ಲಿ ಹಿಟ್ ಆದಂತ ಮಂಜುಮಲ್ ಬಾಯ್ಸ್ದು ಎಕ್ಸಾಕ್ಟ್ ಊರು ಬಂದು ಮಂಜುಮಲ್ ಅಂತ. ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ದು. ಬಟ್ ನಾವು ಹೋಗಿದ್ದ ಟೈಮ್ ಬಂದು 5:30 ಆಗಿತ್ತು. ಆ್ಯಂಡ್ ನಾವು ಈ ದಡದಿಂದ ಆ ದಡಕ್ಕೆ ದೋಣಿಲೇ ಹೋಗ್ಬೇಕಿತ್ತು. ಬಟ್ ನಾವಲ್ಲಿ ಹೋಗಿ ಇಳಿದು ಊರ್ನ ಸುತ್ತಿ ಬರೋಷ್ಟೊಳಗಡೆ 6 ಆದರೆ ದೋಣಿ ಸರ್ವಿಸ್ ಸ್ಟಾಪ್ ಆಗುತ್ತೆ ಅಂತ
ನಾವು ಜಸ್ಟ್ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಈ ಕಡೆಯಿಂದ ಆ ಕಡೆ ಹೋಗಿ ವಾಪಸ್ ಬಂದ್ವಿ. ಆ್ಯಂಡ್ ಲಿಟ್ರಲಿ ಇಟ್ಸ್ ವರ್ತ್ ಟು ಎಕ್ಸ್ಪೀರಿಯನ್ಸ್ ಬಿಕಾಸ್ ಹಳೆ ಕಾಲದ ಥರ ಮರದ ದೋಣಿಲಿ ಹುಟ್ಟು ಹಾಕ್ಕೊಂಡು ನಾವು ಆ ಬೋಟ್ ರೈಡ್ ಎಂಜಾಯ್ ಮಾಡಿದ್ದೆ ಬೇರೆ ಥರ ಇತ್ತು. ಆ್ಯಂಡ್ ಈವ್ನಿಂಗ್ಗೆ ಪ್ರಶಾಂತವಾಗಿತ್ತು, ತಣ್ಣಗಿತ್ತು ಕ್ಲೈಮೇಟು. ಸೊ ಇಟ್ ವಾಸ್ ವೆರಿ ಗುಡ್ ಟು ಎಂಜಾಯ್. ಆ್ಯಂಡ್ ನಮ್ಗೆ ಇನ್ನೊಂದು ಶಾಕಿಂಗ್ ಏನಾಗಿದೆ ಅಂದರೆ, ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಒಬ್ಬರಿಗೆ ₹5 ಚಾರ್ಜ್ ಮಾಡಿದ್ದು. ದಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಅಸ್ ಬಿಕಾಸ್ ಅವ್ರು ಲಿಟ್ರಲಿ ಕೈಯಿಂದ ಅದನ್ನ ಹುಟ್ಟಾಕ್ತಿರೋದು, ಯಾವುದೇ ಮೋಟರ್ ಸರ್ವಿಸ್ ಇಲ್ಲ. ಅಷ್ಟಿದ್ರೂ ಅಷ್ಟು ಚೀಪಾಗಿ ₹5ಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದು. ವಿ ವೇರ್ ಲಿಟ್ರಲಿ ಇನ್ ಶಾಕ್. ನೆಕ್ಸ್ಟ್ ನಾವು ಮನೆ ಹತ್ರನೇ ಇರುವಂತ ಫೆರಿ ರೈಡ್ನ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ನಾವಿರೋದು ಚೆರ್ನಲ್ಲೂರು ಅನ್ನೋ ಜಾಗ. ಅಲ್ಲಿಂದ ವಾರಪುಳ ಹೋಗ್ಲಿಕ್ಕೆ ಫೆರಿ ರೈಡಲ್ಲೇ ಹೋಗಬೇಕು. ಅದಕ್ಕೆ ಮುಂಚೆ ನಾನು ನಿಮಗೆ ಕೊಚ್ಚಿದು ಮ್ಯಾಪ್ನ ತೋರಿಸಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊಚ್ಚಿ ಇಸ್ ಅ ಲ್ಯಾಂಡ್ ಆಫ್ ಐಲ್ಯಾಂಡ್. ಪ್ರತಿಯೊಂದು ಏರಿಯಾನು ನಿಮ್ಗೊಂದೊಂದು ಐಲ್ಯಾಂಡ್ ಥರ ಇಲ್ಲಿ. ಆ್ಯಂಡ್ ನಾವಿಲ್ಲಿ ತೋರಿಸ್ಬೇಕಂದ್ರೆ ನಾವು ಇರುವಂಥ ಊರು ಬಂದು ಚೆರ್ನಲ್ಲೂರು ಅಂತ. ಅಲ್ಲಿಂದ ನಾವು ಫಸ್ಟ್ ತೋರಿಸಿರೋ ಹಾಗೆ ಮಂಜುಮಲ್ ಹೋಗ್ಲಿಕ್ಕೆ ಒಂದು ಚಿಕ್ಕ ಬೋಟಲ್ಲಿ ಒಂದು ರೈಡ್ ಹೋಗಿ ನಾವು ವಾಪಸ್ ಬಂದ್ವಿ ₹5ಗೆ. ಅಲ್ಲಿಂದ ಇವಾಗ ವಾರಪುಳ ಹೋಗ್ಲಿಕ್ಕೆ ಮನೆಯಿಂದನೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಫೆರಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಿಮ್ಗೆ ವಾರಪುಳಗೆ ಫೆರಿ ರೈಡಲ್ಲಿ ಹೋಗ್ಬೋದು. ಬಟ್ ನೀವಿಲ್ಲಿ ನೋಡ್ಬೋದು ಒಂದು ಲ್ಯಾಂಡ್ ರೂಟಲ್ಲೂ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಪ್ರತಿಯೊಂದು ಊರಿಗೂ ನಿಮ್ಗೆ ಬ್ರಿಡ್ಜ್ ಕನೆಕ್ಷನ್ ಸಹ ಇದೆ. ಸೊ ಬೈ ಡಿಫಾಲ್ಟ್ ನೀವೇನಾದ್ರು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿದ್ರೆ ಅದು ಯಾವಾಗಲೂ ನಿಮಗೆ ಲ್ಯಾಂಡ್ ರೂಟ್ನೇ ತೋರಿಸುತ್ತೆ. ಬಟ್ ನಿಮಗೆ ಲೋಕಲಿಟ್ಸ್ ಯಾರು ಈ ಥರ ಗೊತ್ತಿದ್ದಾರೆ ಅಂದರೆ ಅವ್ರು ನಿಮ್ಗೆ ಈ ಥರ ಒಂದು ವಾಟರ್ ರೂಟಲ್ಲೂ ಸಹ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಮೋಸ್ಟ್ಲಿ ಈ ನಮ್ಮ ಟ್ರಿಪ್ಪಲ್ಲಿ ನಾವು ಈ ಥರ ಲೋಕಲ್ ರೂಟ್ಸ್ಗಳನ್ನೇ ಹಿಡಿದು ಆದಷ್ಟು ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ ಹೋಗಲಿಕ್ಕೆ ನಾವು ಆದಷ್ಟು ವಾಟರ್ ರೂಟ್ನ ಟ್ರೈ ಮಾಡಿದ್ದೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಸೊ ಕಮಿಂಗ್ ಬ್ಯಾಕ್ ಟು ಅ ಫೆರಿ ರೈಡ್, ನಾವು ಹೋಗುವಂಥ ಜಾಗದಿಂದ ಇನ್ನೊಂದು ಸೈಡ್ಗೆ ಫೆರಿ ಆಚೆ ಕಡೆ ದಡದಲ್ಲಿತ್ತು. ಸೊ ಆ ದಡದಿಂದ ಅದ ಈ ಕಡೆ ಬರ್ರಿಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಾವು ಹೋಗಿ ಸ್ವಲ್ಪ ಪೀಕ್ ಅವರ್ಸ್ ಇದ್ದಿದ್ರಿಂದ ಕೆಲಸಕ್ಕೆ ಹೋಗೋರೆಲ್ಲ ವಾಪಸ್ ಬರೋದಕ್ಕೆ ಸ್ವಲ್ಪ ಕ್ರೌಡೆಡ್ ಇತ್ತು. ಆ್ಯಂಡ್ ವಿ ವರ್ ವೆರಿ ಫ್ಯಾಸಿನೇಟೆಡ್ ಲುಕಿಂಗ್ ಎಟ್, ಯಾಕಂದರೆ ವೆಹಿಕಲ್ಸ್ನೆಲ್ಲ ಅದು ಈಚೆ ಕಡೆಯಿಂದ ಆಚೆ ಕಡೆಗೆ ಕರ್ಕೊಂಡು ಹೋಗೋದು ಬರೋದು ಅದು ಹೇಗೆ ಅಷ್ಟು ವೆಯ್ಟ್ ತಡೆಯುತ್ತೆ ಅಂತೆಲ್ಲ ನಾವು ತುಂಬ ಫ್ಯಾಸಿನೇಟೆಡ್ ಆಗಿ ನೋಡ್ತಾ ಇದ್ವಿ. ಆ್ಯಂಡ್ ಒರಿಜಿನಲ್ ಪ್ಲ್ಯಾನ್ ಇದ್ದಿದ್ದ ಪ್ರಕಾರ ನಾವು ನಮ್ಮ ಕಾರ್ನು ಅದರಲ್ಲೇ ಹಾಕ್ಕೊಂಡು ಆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನಮ್ಗೆ ಅದು ಯಾಕೋ ಸ್ವಲ್ಪ ಪ್ಯಾನಿಕ್ ಆಯಿತು ಬಿಕಾಸ್ 2 ಡಿಫ್ರೆಂಟ್ ಬೋಟ್ಸ್ನ ಅವ್ರು ಲಿಟ್ರಲಿ ಟೈ ಅಪ್ ಮಾಡಿ ಅದ್ರ ಮೇಲೆ ಒಂದು ಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಮ್ಮ ಕಾರ್ ಲೋಡ್ ಅದು ತಡೆಯುತ್ತೋ ತಡೆಯಲ್ವೋ, XUV ಅವ್ರು ಅಲೌ ಮಾಡ್ತಾರೋ ಇಲ್ವೋ ಅನ್ನೋ ಪ್ಯಾನಿಕಲ್ಲೇ ನಾವು ಬೇಡ ಅಂತ ಡಿಸೈಡ್ ಮಾಡಿ ಅಟ್ಲೀಸ್ಟ್ ಬಂದು ಹೋಗೋದನ್ನ ನೋಡೋಣ, ಹೇಗಿರುತ್ತೆ, ಜನ ಹೇಗೆ ಆನ್ ಬೋರ್ಡ್ ಹೋಗ್ತಾರೆ ಆಫ್ ಬೋರ್ಡ್ ಆಗ್ತಾರೆ ಅಂತ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇನ್ ಅಂಡ್ ಅರೌಂಡ್ ಕೊಚ್ಚಿಯಲ್ಲಿ ನಿಮ್ಗೆ ಇನ್ನೊಂದು ಅಟ್ರಾಕ್ಷನ್ ಆಗಿ ಕಾಣಿಸೋದು ಅಂದ್ರೆ ಚೈನೀಸ್ ಫಿಶಿಂಗ್ ನೆಟ್. ಸೊ ಯಾವುದೇ ರಿವರ್ ಬ್ಯಾಂಕ್ ಅಲ್ಲಿ ನೋಡಿದ್ರು ಅಥವಾ ಯಾವುದೇ ಸೀ ಸೈಡ್ ಅಲ್ಲಿ ನೋಡಿದ್ರು ನಿಮ್ಗೆ ಈ ಚೈನೀಸ್ ಫಿಶಿಂಗ್ ನೆಟ್ಸ್ ಕಾಣಿಸುತ್ತೆ. ಇದರ ಹಿಸ್ಟ್ರಿ ನೋಡೋದಾದ್ರೆ ಚೈನೀಸ್ ಎಕ್ಸ್ಪ್ಲೋರರ್ ಆದಂತ ಝೆಂಗಿ ಅವರು 1350 to 1450 AD ಕೊಚ್ಚಿಗೆ ಬಂದಾಗ ಈ ಮೆಥಡ್ನ ಫಸ್ಟ್ ಕೊಚ್ಚಿಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆ್ಯಂಡ್ ಇವತ್ತಿನವರೆಗೂ ಅದೇ ಮೆಥಡ್ನ ಸುಮಾರು ಜನ ಫಿಶರ್ಮೆನ್ಸ್ಗಳು ಫಾಲೋ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಈ ಮೆಥಡ್ಗೆ ದೇ ಜಸ್ಟ್ ನೀಡ್ ಅ ಪೋಡಿಯಂ. ಒಂದು ಪೋಡಿಯಂನ ಬಿಲ್ಡ್ ಮಾಡಿ ಟೀಕ್ ವುಡ್ಡಲ್ಲಿ ಅದಕ್ಕೊಂದಷ್ಟು ಕಡ್ಡಿಗಳು ಡಿಫ್ರೆಂಟ್ ಲೆಂತಲ್ಲಿ ಬಿಲ್ಡ್ ಮಾಡಿ ಅದಕ್ಕೆ ಬಲೆನ ಕಟ್ಟಿ ಇಡ್ತಾರೆ. ಆ್ಯಂಡ್ ಅದ್ರದ್ದು ವೆಯ್ಟ್ನ ಹೋಲ್ಡ್ ಮಾಡಲಿಕ್ಕೆ ಒಂದಿಷ್ಟು ಸೆಂಟಿಮೀಟರ್ ಡಯಾಮೀಟರ್ ಇರುವಂಥ ಸ್ಟೋನ್ಸ್ನ ಟೈ ಮಾಡಿ ಅದನ್ನು ಪುಲ್ ಮಾಡೋದು ರಿಲೀಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಒಂದಷ್ಟು ಟೈಮ್ ಲಿಮಿಟ್ಸ್ ಆದಮೇಲೆ ಅವ್ರು ಪ್ರತಿ ಸತಿ ಅದನ್ನು ಪುಲ್ ಮಾಡೋದು, ಫಿಶಸ್ಗಳು ಸಿಕ್ಕಿದ್ರೆ ಅದನ್ನು ಕಲೆಕ್ಟ್ ಮಾಡಿ ಮತ್ತೆ ಆ ನೆಟ್ನ ರಿಲೀಸ್ ಮಾಡ್ತಾರೆ. ಸೊ ವಿತೌಟ್ ಎನಿ ಕಾನ್ಸ್ಟೆಂಟ್ ಅಟೆನ್ಷನ್ ಕೊಡ್ದೇನೆ ಒಂದಷ್ಟು ಲಾಂಗರ್ ಡ್ಯೂರೇಷನ್ಗೆ ಬಿಟ್ಟು ಅವ್ರು ಇಲ್ಲಿ ಫಿಶ್ನ ಕ್ಯಾಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ.
ನೆಕ್ಸ್ಟ್ ನಾವು ಕಂಟೈನರ್ ರೋಡ್ ಥ್ರೂ ಇಂದ ವೈಪಿನಾನೋ ಐಲ್ಯಾಂಡ್ಗೆ ಹೋದ್ವಿ ಚೆರ್ನಲ್ಲೂರಿಂದ. ಆ್ಯಂಡ್ ಈ ಪರ್ಟಿಕ್ಯುಲರ್ ಜಂಕ್ಷನ್ ಅಲ್ಲಿ ನಿಮಗೆ ವಾಟರ್ ಮೆಟ್ರೋ, ಫೆರ್ರಿ ರೈಡ್ ಆ್ಯಂಡ್ ಶಿಪ್ಸ್ ಸಹ ಸಿಗುತ್ತೆ. ಸೊ ಈ ವೈಪಿನಾನೋ ಐಲ್ಯಾಂಡ್ ಆಪೋಸಿಟ್ಗೆ ಇರೋದೇ ವಿಲ್ಲಿಂಗ್ಟನ್ ಐಲ್ಯಾಂಡ್ ಅಂತ. ಸೊ ಅಲ್ಲಿ ನಿಮಗೆ ಶಿಪ್ ಯಾರ್ಡ್ ಇದೆ, ಸೊ ದಟ್ ಈ ಐಲ್ಯಾಂಡ್ ಇಂದ ನಿಮಗೆ ಯಾವುದೇ ಶಿಪ್ಸ್ ಬಂದರೂ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಜಂಕ್ಷನ್ ಟು ವ್ಯೂ ಆಲ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ನಾವು ಹೋಗಿದ್ದ ಟೈಮ್ಗೆ ಒಂದು ಶಿಪ್ ಸಹ ಬಂದಿತ್ತು ಆ್ಯಂಡ್ ಆಲ್ಸೋ ಒಂದು ಫೆರಿ ರೈಡು ಫೋರ್ಟ್ ಕೊಚ್ಚಿಯಿಂದ ವೈಪಿನ್ ಐಲ್ಯಾಂಡ್ಗೆ ರೀಚ್ ಆಗ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆ ಒಂದು ಕ್ಯೂಟ್ ಪ್ಯಾಸೆಂಜರ್ ಸಹ ಬಂದು ಇಲ್ಲಿ ಆಫ್ ಬೋರ್ಡ್ ಆದರು. ಫೈನಲಿ ನಾವು ಎಲ್ಲ ಪ್ಲೇಸಸ್ನು ಕವರ್ ಮಾಡಿ RCB ಮ್ಯಾಚ್ ನೋಡೋಣ ಅಂತ ಮನೆ ಕಡೆಗೆ ಹೊರಟ್ವಿ. ಆ್ಯಂಡ್ ಆಂಟಿ ನಮಗೆ ಬಿಸಿ ಬಿಸಿ ಡ್ರೈ ಗೋಬಿ ಸಹ ಮಾಡಿಕೊಟ್ರು. ಬಟ್ ಅನ್ಫಾರ್ಚುನೇಟ್ಲಿ ಮಳೆಯಿಂದಾಗಿ RCB ಮ್ಯಾಚ್ ಅವತ್ತು ಡಿಲೇ ಆಯಿತು. ಸೊ ಹೊರಗಡೆ ಹೋಗಿ ವಾಕ್ ಮಾಡೋಣ ಅಂತ ನಾವು ಹತ್ರದಲ್ಲೇ ಇದ್ದಂಥ ಚೆರ್ನಲ್ಲೂರು ವಾಟರ್ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋದ್ವಿ. ಆ್ಯಂಡ್ ಅಲ್ಲಿ ಸಹ ನೈಟಲ್ಲಿ ಫಿಶರ್ಮೆನ್ಸ್ಗಳು ಬಂದು ಸೈಲೆಂಟಾಗಿ ಇದ್ದಿದ್ದರಿಂದ ಫಿಶಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಆ್ಯಂಡ್ ದ ಅದರ್ ಅಮೇಝಿಂಗ್ ಪಾರ್ಟ್ ನಮಗೆ ವಾಟರ್ ಮೆಟ್ರೋದಲ್ಲಿ ಇಷ್ಟ ಆಗಿದೆ ಅಂದರೆ ದ ಎಂಟೈರ್ ಪೋಡಿಯಂ ಇರೋದು ವಾಟರ್ ಲೆವೆಲ್ ರೈಸ್ ಆದಂಗೆ ಮೇಲ್ ಹೋಗಿ ಕಮ್ಮಿ ಆದಂಗೆ ಕೆಳಗೆ ಬರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಇನೋವೇಟಿವ್ ಆ್ಯಂಡ್ ದಿಸ್ ಎಂಟೈರ್ ಮೆಟ್ರೋ ಇಸ್ ಬೇಸ್ಡ್ ಆನ್ ಎಲೆಕ್ಟ್ರಿಸಿಟಿ. ಸೊ ಅಲ್ಲಿ ಬ್ಯಾಟ್ರಿಲಿ ಚಾರ್ಜ್ ಆಗ್ತಾ ಇರುತ್ತೆ ಬೆಳಗ್ಗೆವರೆಗೂ ಆ್ಯಂಡ್ ಬೆಳಗ್ಗೆ ಅವ್ರು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಕೊಚ್ಚಿ ವಾಟರ್ ಮೆಟ್ರೋ ಇಸ್ ದ ಫಸ್ಟ್ ಆ್ಯಂಡ್ ಓನ್ಲಿ ಇನ್ ಇಂಡಿಯಾ ಟುಡೇ. ಆ್ಯಂಡ್ ನಾನು ನೋಡಿರೋ ಹಾಗೆ ಲೇಟೆಸ್ಟ್ ನ್ಯೂಸಲ್ಲಿ ಮ್ಯಾಂಗ್ಳೂರಲ್ಲೂ ಇದು ಅಪ್ರೂವ್ ಆಗಿದೆ. ಸೊ ಲೆಟ್ಸ್ ಸಿ, ಐ ಹೋಪ್ ಇಟ್ ಕಮ್ಸ್ ಟು ಕರ್ನಾಟಕ ಆಲ್ಸೋ. But right now, no wonder Kerala is the most literate state in India. ನಾವು ಫೈನಲಿ ಮನೆಗೆ ಬಂದು RCB ಮ್ಯಾಚ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾದ್ಮೇಲೆ ಆಂಟಿ ಮಾಡಿರೋಂಥ ಸ್ಪೆಷಲ್ ಡಿನ್ನರ್ನ ತಿಂದು ನಮ್ಮ ಡೇ 1 ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ 2 ಅಲ್ಲಿ ನಾವು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ, ಹೇಗೆಲ್ಲ ಓದ್ವಿ ಅಂತ ತಿಳ್ಕೊಬೇಕಾದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.